ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ಗರಿಯಾಗಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಬಾಣಲಿನಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ನೀರು ಚೆನ್ನಾಗಿ ಕಾದಿದೆ. ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ. ಕಲ್ಲುಪ್ಪನ್ನು ಹಾಕ್ಕೊಂಡು ಅದು ಕರಗೋವರೆಗೂ ಬಿಡ್ತಾ ಇದ್ದೀನಿ. ಉಪ್ಪು ಚೆನ್ನಾಗಿ ಕರಗಿದೆ. ಈಗ ಮೊದಲು ನಾನು ಅಕ್ಕಿ ಹಸಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ರಾಗಿ ಹಸಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೇ ಹಸಿಟ್ಟು ಕಮ್ಮಿ ಆಯಿತು ಅನ್ನಿಸ್ತು. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಹಸಿಟ್ಟು ಕುದ್ದಿದೆ. ಇದನ್ನು ಹೀಗೆ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಯಾವುದೇ ಥರ ಗಂಟು ಆಗೋದಿಲ್ಲ. ಈ ಥರ ತಿರುಗಿಸ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಒಂದು ಪ್ಲೇಟ್ ಮುಚ್ಚಿ ಬಿಡ್ಬೋದು. ಈಗ ಚೆನ್ನಾಗಿ ಹಿಟ್ಟು ಬೆಂದಿದೆ. ಇದನ್ನು ಒಂದು ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ ಕಲಿಸ್ಕೊಳ್ಳೋದಕ್ಕೆ. ಅದು ಸ್ವಲ್ಪ ಹೊತ್ತು ಆರ್ಕೋಬೇಕು. ಈಗ ಕಲಿಸ್ಕೊಳ್ಳೋ ಥರ ಹಸಿಟ್ಟು ಆರ್ಕೊಂಡಿದೆ. ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು ಹಿಟ್ಟು. ಸ್ವಲ್ಪ ಮೆತ್ತಗಾಯಿತು, ಅರಿಯೋದಕ್ಕೆ ಬರಲ್ಲ ಅಂದರೆ ಬೇಕಂದರೆ ಸ್ವಲ್ಪ ಅಕ್ಕಿ ಹಸಿಟ್ಟು ಅಥವಾ ರಾಗಿ ಹಸಿಟ್ಟು ಯಾವ್ದು ಬೇಕು ಅದನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಈ ಥರ ಹಸಿಟ್ಟನ್ನು ಚೆನ್ನಾಗಿ ಸಾಫ್ಟ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು. ಈಗ ರೆಡಿಯಾಗಿದೆ ರೊಟ್ಟಿ ಹಿಟ್ಟು. ಸ್ವಲ್ಪ ತೊಗೊಂಡು ಹರ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಈ ಥರ ರೌಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿಟ್ಟನ್ನು ಹಾಕಿ ಒಂದು ಪೂರಿ ಅಷ್ಟಾಗಲ ನಾವೇ ಕೈಯಲ್ಲಿ ಮೊದಲು ತಟ್ಕೊಳ್ಳೋಣ. ಹಾಗೆ ತವಾ ಕೂಡ ಬಿಸಿ ಮಾಡ್ಕೊಂಡಿರೋಣ ಸೈಡಲ್ಲಿ. ಈ ಥರ ಸೈಡ್ನೆಲ್ಲ ನೀಟಾಗಿ ಮಾಡಿಕೊಂಡು ಅರಿಯೋದಕ್ಕೆ ಶುರು ಮಾಡೋಣ. ರೊಟ್ಟಿನ ಸೈಡಲ್ಲೇ ನೀಟಾಗಿ ಹರ್ಕೋತಾ ಬರಬೇಕು. ಸೈಡಲ್ಲಿ ಫುಲ್ ತೆಳು ಇರಬೇಕು, ಆ ಥರ ಹರ್ಕೊಳ್ಳೋಣ. ಈ ಥರ ರೊಟ್ಟಿನ ರೌಂಡಾಗಿ ನೀಟಾಗಿ ಹರ್ಕೊಳ್ಳೋಣ. ಹರ್ಕೊಂಡ್ಮೇಲೆ ಹೀಗೆ ಹೆಂಚು ಮೇಲೆ ಹಾಕಬಾರ್ದು. ಹೆಂಚು ಚೆನ್ನಾಗಿ ಕಾದ್ಮೇಲೆ ನಾವು ಹಸಿಟ್ಟಾಕಿ ಹರ್ಕೊಂಡಿರೋ ಅಂಥ ಭಾಗ ಮೇಲ್ಗಡೆ ಬರಬೇಕು, ಅಂದರೆ ಉಲ್ಟಾ ಮಾಡಿ ಹಾಕಬೇಕು. ಸೊ ಈ ಥರ ಸೈಡೆಲ್ಲ ನೀಟಾಗಿ ತೆಳುಗೆ ಹರ್ಕೊಂಡ್ಬಿಟ್ಟು ಹಾಕೋಣ. ಈ ಥರ ಉಲ್ಟಾ ಮಾಡಿ ಹಾಕೋತಾ ಇದ್ದೀನಿ ಹೆಂಚಿನ ಮೇಲೆ. ಒಂದು 2 ನಿಮಿಷ ಆದಮೇಲೆ ರೊಟ್ಟಿ ಎದ್ದಿರುತ್ತೆ. ಆಗ ಸ್ವಲ್ಪ ನೀರನ್ನು ಸವರಿ ತಿರುವಾಕೊಳ್ಳೋಣ. ರೊಟ್ಟಿ ಎದ್ದಿದೆ. ಈಗ ಸ್ವಲ್ಪ ನೀರನ್ನ ಸವರ್ತಾ ಇದ್ದೀನಿ ಅದ್ರ ಮೇಲೆ. ಹೀಗೆ ನಿಧಾನಕ್ಕೆ ತಿರುವಾಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಬೆಂದಮೇಲೆ ಅದನ್ನು ನಿಧಾನಕ್ಕೆ ತಿರುಗಿಸ್ತಾ ಬೇಯಿಸ್ಕೊಳ್ಳೋಣ. ಸೈಡೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಆಗ ಹಸಿ ಅಂತ ಅನಿಸೋದಿಲ್ಲ. ಹಾಗೆ ಒಂದು ಕ್ಲೀನ್ ಕ್ಲಾತ್ನ ತಗೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ. ರೊಟ್ಟಿ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರೋದು. ಮೆತ್ತಗಿದ್ರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನು. ಈ ರಾಗಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅದು ಕಾಯಿ ಚಟ್ನಿ ಮಾತ್ರ. ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ಕೂಡ ಇರುತ್ತೆ.
ಡೆಫಿನೆಟಾಗಿ ನೀವು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಬೆಂದಿದೆ ರೊಟ್ಟಿ, ತೆಗಿತಾ ಇದ್ದೀನಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು, ರೊಟ್ಟಿ ನೀಟಾಗಿ ಬೆಂದಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಸೊ ಇನ್ನೂ ಒಂದು ರೊಟ್ಟಿನ ಅರ್ಧ ತೋರಿಸ್ತಾ ಇದ್ದೀನಿ. ಥರ ನೀಟಾಗಿ ಮೊದಲು ಸೈಡನ್ನು ಹರ್ಕೋಬೇಕು. ರೊಟ್ಟಿ ದಪ್ಪ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ತೆಳುಗೆ ಕ್ರಿಸ್ಪಿಯಾಗಿದ್ದರೆ ಮಾತ್ರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ. ನಾನು ಆಗಲೇ ಹೇಳ್ದಂಗೆ ಈ ಥರ ಹಸಿಟಾಗಿರೋ ಅಂಥ ಭಾಗ ಮೇಲ್ಗಡೆ ಬರೋ ಥರ ಹಾಕಬೇಕು. ಸೊ ರೊಟ್ಟಿ ಎದ್ದಿದೆಯಾ ಅಂತ ನೋಡಿ ಅದಕ್ಕೆ ಒಂದು ಬೌಲ್ನಲ್ಲಿ ನೀರು ಮತ್ತು ಬಟ್ಟೆನ ಇಟ್ಕೊಂಡು ಸಾರ್ಕೋಬೇಕು. ನಿಧಾನಕ್ಕೆ ತಿರುವಾಕೊತಾ ಇದ್ದೀನಿ. ತಿರುವಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಫೈನಲಿ ಗರಿಗರಿಯಾಗಿರುವಂಥ ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ. ನೀವು ಕೂಡ ಮಿಸ್ ಮಾಡದೆ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ.